ಓಂ ಶಾಂತಿ. ಓಂ ಶಾಂತಿ. ಇವತ್ತು ಒಂದು ಸುಂದರವಾದ ಕಲ್ಪನೆಯಿಂದ ನಮ್ಮ ಈ ಅದ್ಭುತವಾದ ಚಿಂತನೆಯನ್ನು ಶುರು ಮಾಡೋಣ. ಒಂದು ದಟ್ಟವಾದ ಅಂದ್ರೆ ಸ್ವಲ್ಪ ಮಂಜು ಮುಸ್ಕಿದ ಕಾಡು ಅಂತ ಅಂದ್ಕೊಳ್ಳಿ. ಸರಿ. ಆ ಕಾಡಿನ ಮಧ್ಯ ಒಂದು ದೊಡ್ಡ ಹಳೆಯ ಮರವಿದೆ. ಚಳಿಗಾಲ ಮುಗಿದು ವಸಂತಕಾಲ ಕಾಲಿಡುತ್ತಾ ಇದ್ರೂ ಆ ಮರ ಮಾತ್ರ ತನ್ನ ಮೇಲಿದ್ದ ಒಣಗಿದ ಕಳೆಗುಂದಿದ ಹಳದಿ ಎಲೆಗಳನ್ನು ಬಿಟ್ಟುಕೊಡಲು ಭಯಪಡ್ತಾ ಇತ್ತು. ಓಹೋ, ಹಳೆಯದನ್ನು ಬಿಡಲು ಭಯ. ಹೌದು, ಪ್ರಕೃತಿ ನಿಯಮದಂತೆ ಹಳೆಯದು ಉದ್ರಲೇಬೇಕು. ಆದ್ರೆ ಆ ಮರಕ್ಕೆ ಒಂದು ರೀತಿಯ ಅಭದ್ರತೆ. ಈ ಎಲೆಗಳನ್ನು ನಾನು ಬಿಟ್ಬಿಟ್ರೆ ನಾಳೆ ನನ್ನ ಬಳಿ ಏನೂ ಉಳಿಯೋದಿಲ್ಲ, ನಾನು ಸಂಪೂರ್ಣ ಬರಿದಾಗ್ಬಿಡ್ತೇನೆ ಅನ್ನೋ ಭೀತಿ. ನಿಜ. ಎಷ್ಟೇ ಬಿರುಗಾಳಿ ಬಂದ್ರೂ ಅದು ಆ ಒಣ ಎಲೆಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡೇ ಇತ್ತು. ಇದರಿಂದಾಗಿ ಹೊಸ ಚಿಗುರು ಒಡೆಯಲು ಜಾಗವೇ ಇರಲಿಲ್ಲ. ಹೌದು, ಜಾಗ ಮಾಡಿಕೊಡ್ಬೇಕಲ್ವಾ ಮೊದಲು. ಖಂಡಿತ. ಒಂದು ದಿನ ಮುಂಜಾನೆಯ ಸೂರ್ಯನ ಎಳೆ ಬಿಸಿಲು ಆ ಮರವನ್ನು ತಟ್ಟಿ, ಹಳೆಯದನ್ನು ಬಿಡಲು ಏಕಿಷ್ಟೊಂದು ಹೆದರುತ್ತೆಯೇ, ನಿನ್ನೊಳಗಿನ ನೈಜ ಸೌಂದರ್ಯ ಆ ಹೊಸತನದಲ್ಲಿದೆ ಅಂತ ಸಾಂತ್ವನೆ ಹೇಳಿತು. ಆಹಾ, ಎಂತಹ ಮಾತು! ಆ ಬೆಚ್ಚಗಿನ ಅರಿವಿಗೆ ಕರಗಿದ ಮರ ಮೆಲ್ಲನೆ ತನ್ನ ಹಿಡಿತವನ್ನು ಸಡಿಲಿಸಿತು. ಒಣಗಿದ ಎಲೆಗಳೆಲ್ಲ ಉದುರಿದವು. ಕೆಲವೇ ದಿನಗಳಲ್ಲಿ ಆ ಮರದ ಪ್ರತಿಯೊಂದು ಕೊಂಬೆಯಲ್ಲೂ ಅದ್ಭುತವಾದ ಚಿನ್ನದ ಬಣ್ಣದ ಹೊಸ ಎಲೆಗಳು ಮೂಡಲಾರಂಭಿಸಿದ್ವು. ಅಂದ್ರೆ ಆ ಮರ ಸಂಪೂರ್ಣವಾಗಿ ಹೊಸ ರೂಪ ಪಡೆದುಕೊಂಡಿತೋ? ಹೌದು, ಆ ಇಡೀ ಕಾಡಿನಲ್ಲೇ ಆ ಮರ ಅತ್ಯಂತ ಪ್ರಕಾಶಮಾನವಾಗಿ ಕಂಗೊಳಿಸಿತು. ಅಂದ್ರೆ ಹಳೆಯದನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟಾಗ ಮಾತ್ರವೇ ಅಲ್ಲಿ ಹೊಸ ಸುವರ್ಣ ಎಲೆಗಳಿಗೆ ಜಾಗ ಸಿಕ್ಕಿತು. ಬಾಬಾ ಹೇಳ್ತಾರೆ, ಈ ಕಥೆ ನಮ್ಮ ಈಗಿನ ಆಧ್ಯಾತ್ಮಿಕ ಪುರುಷಾರ್ಥದ ನಿಖರವಾದ ಕನ್ನಡಿಯಾಗಿದೆ. ನಾವೆಲ್ಲರೂ ಸಹ ಆ ಮರದಂತೆಯೇ ಆಗಿದ್ದೇವೆ. ಅಂದ್ರೆ ನಾವು ಕೂಡ ಹಳೆಯದನ್ನು ಹಿಡಿದಿಟ್ಕೊಂಡಿದ್ದೀವಾ? ಖಂಡಿತ. ಬಾಬಾ ಹೇಳ್ತಾರೆ, ನಮಗೆ ದುಃಖ ಕೊಡುತ್ತಿರುವ, ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತಿರುವ ಹಳೆಯ ಸಂಸ್ಕಾರಗಳನ್ನು, ಅಂದ್ರೆ ಆ ದೇಹಾಭಿಮಾನದ ಅಭ್ಯಾಸಗಳನ್ನು ಬಿಟ್ಟುಕೊಡಲು ನಮಗೆ ಒಳಗೊಳಗೆ ಭಯವಿರುತ್ತೆ. ಕೋಪ ಅಥವಾ ಅಹಂಕಾರ ನಮಗೆ ನೋವು ಕೊಡುತ್ತೆ ಅಂತ ಗೊತ್ತಿದ್ರೂ ಕೂಡ? ಹೌದು. ಬಾಬಾ ಹೇಳ್ತಾರೆ, ಅನೇಕ ಜನ್ಮಗಳಿಂದ ಅವುಗಳ ಜೊತೆಗಿನ ಒಡನಾಟದಿಂದಾಗಿ ಅವುಗಳನ್ನು ಕಳೆದುಕೊಂಡ್ರೆ ನಮ್ಮ ಅಸ್ತಿತ್ವವೇ ಇಲ್ಲವಾಗುತ್ತದೆ ಎಂಬ ಭ್ರಮೆಯಲ್ಲಿ ನಾವಿರುತ್ತೇವೆ. ನಿಜ. ಆ ಭ್ರಮೆಯಿಂದಲೇ ನಾವು ಒಣಗಿದ ಎಲೆಗಳನ್ನೇ ನಮ್ಮ ಒಡವೆ ಅಂದುಕೊಂಡಿದ್ದೇವೆ. ಅದೇ ಬಾಬಾ ಹೇಳ್ತಾರೆ, ನಾವು ಈ ಹಳೆಯ ಸಂಸ್ಕಾರಗಳೆಂಬ ಒಣ ಎಲೆಗಳನ್ನು ಉದುರಿಸಲು ಧೈರ್ಯ ಮಾಡಿದರೆ ಮಾತ್ರ ಸುವರ್ಣಯುಗದ ಆ ಹೊಸ ಡ್ರೆಸ್ ಧಾರಣೆ ಮಾಡಲು ಸಾಧ್ಯ. ಅಂದ್ರೆ ಆ ದೈವಿ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯ. ಓಹೋ, ಇದು ಕೇವಲ ಕ್ಯಾಲೆಂಡರ್ ಬದಲಾಗುವ ಹೊಸ ವರ್ಷದ ಕಥೆಯಲ್ಲ, ನಮ್ಮೊಳಗಿನ ಹಳೆಯ ಜಗತ್ತಿನ ಸಂಪೂರ್ಣ ಸಮಾಪ್ತಿಯ ಕತೆ. ಹಳೆಯ ಸಂಸ್ಕಾರಗಳನ್ನು ಕಳೆದುಕೊಳ್ಳುವ ಆ ಭ್ರಮಾತ್ಮಕ ಭಯದ ಬಗ್ಗೆ ನೀವು ಹೇಳಿದ್ದು ಬಹಳ ಆಳವಾದ ವಿಚಾರ. ಇಂದಿನ ಮುರಳಿಯ ಮುಖ್ಯಾಂಶದಲ್ಲಿ ಕೂಡ ಇದೇ ದಿಕ್ಕಿನ ಮಾತಿದೆಯಲ್ವಾ? ಹೌದು, ಬಾಬಾ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಾಂಶ ಹೀಗಿದೆ: ಹೊಸ ವರ್ಷದಲ್ಲಿ ಎಲ್ಲ ಆತ್ಮರಿಗೆ ಸಂದೇಶವನ್ನು ಕೊಟ್ಟು ಗೋಲ್ಡನ್ ಪ್ರಪಂಚದ ಉಡುಗೊರೆ ಕೊಡಿ. ತಂದೆಯ ಸಮಾನರಾಗಲು ಆತ್ಮಾಭಿಮಾನಿಯಾಗುವ ಸ್ವಭಾವವನ್ನು ಸ್ವಾಭಾವಿಕವಾಗಿ ಮಾಡಿಕೊಳ್ಳಿ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡ್ತದೆ. ಆತ್ಮಾಭಿಮಾನಿ ಅಂದ್ರೆ ಸೋಲ್ ಕಾನ್ಷಿಯಸ್ ಆಗಿರುವುದು ಸ್ವಾಭಾವಿಕ ಆಗಬೇಕು ಎಂದಿದೆ. ಆದರೆ ದೈನಂದಿನ ಒತ್ತಡಗಳಿರುವಾಗ ಆ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಕಷ್ಟ ಅನ್ಸುತ್ತೆ. ಇದು ಉಸಿರಾಟದ ಹಾಗೆ ನ್ಯಾಚುರಲ್ ಆಗೋದು ಹೇಗೆ? ಬಾಬಾ ಹೇಳ್ತಾರೆ, ನಾವು ಅರ್ಧಕಲ್ಪದಿಂದ ದೇಹಾಭಿಮಾನದಲ್ಲಿ ಬದುಕಿದ್ದೇವೆ. ಸ್ವಲ್ಪ ಗಮನಿಸಿ ನೋಡಿ, ಕೋಪ ಮಾಡಿಕೊಳ್ಳಲು, ಅಸೂಯೆ ಪಡಲು ಅಥವಾ ಟೆನ್ಷನ್ ಮಾಡಿಕೊಳ್ಳಲು ನಾವು ಯಾವುದಾದ್ರೂ ವಿಶೇಷ ಕ್ಲಾಸ್ಗೆ ಹೋಗುತ್ತೇವಾ? ಇಲ್ವೇ ಇಲ್ಲ. ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಹೌದು. ಬಾಬಾ ಹೇಳ್ತಾರೆ, ಯಾರಾದ್ರೂ ಏನಾದ್ರೂ ಅಂದ್ರೆ ತಕ್ಷಣವೇ ಕೋಪ ಬಂದ್ಬಿಡ್ತದೆ. ಏಕೆಂದ್ರೆ ಆ ದೇಹಾಭಿಮಾನದ ಸ್ವಭಾವ ನಮ್ಮಲ್ಲಿ ಸ್ವಾಭಾವಿಕ ಆಗ್ಬಿಟ್ಟಿದೆ. ಅದೇ ರೀತಿ ಈಗ ನಾನು ಒಂದು ಶಾಂತ ಸ್ವರೂಪ ಆತ್ಮ ಎಂಬ ಅರಿವು ಕೂಡ ಅಷ್ಟೇ ಸಹಜವಾಗಬೇಕು. ಅಂದ್ರೆ ನಕಾರಾತ್ಮಕತೆ ಹೇಗೆ ಯಾವುದೇ ಪ್ರಯತ್ನವಿಲ್ಲದೆ ಬರುತ್ತದೆಯೋ ಹಾಗೆ ಸಕಾರಾತ್ಮಕತೆ ಕೂಡ ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್ ಆಗ್ಬೇಕು. ಬಾಬಾ ಹೇಳ್ತಾರೆ, ಕೇವಲ ದಿನಾಂಕಗಳು ಬದಲಾಗುವುದು ಹೊಸ ವರ್ಷವಲ್ಲ, ಯೋಚನೆ ಮಾಡುವ ರೀತಿ ಬದಲಾಗುವುದು ಹೊಸ ಜೀವನ. ಅದ್ಭುತ. ನಾವು ದೇಹಿ ಅಭಿಮಾನಿಯಾಗಲು ಬಹಳ ಪರಿಶ್ರಮ ಪಡುತ್ತಿದ್ದೇವೆ ಅಂದ್ರೆ ನಾವಿನ್ನೂ ಸಂಪೂರ್ಣವಾಗಿ ಆ ಹಳೆಯ ಡ್ರೆಸ್ ಅನ್ನು ಬಿಚ್ಚಿಟ್ಟಿಲ್ಲ ಎಂದರ್ಥ. ಈ ಸ್ಥಿತಿ ಉಸಿರಾಟದಷ್ಟೇ ಸಹಜವಾದಾಗ ಮಾತ್ರ ನಾವು ತಂದೆಗೆ ಸಮಾನರಾಗಲು ಸಾಧ್ಯ. ಅರ್ಥವಾಯಿತು. ಈಗ ಮುರಳಿಯ ಆರಂಭದ ಸಾಲುಗಳನ್ನು ನೋಡೋಣ. ಬಾಪ್ ದಾದಾರವರು ಪ್ರತಿಯೊಬ್ಬರ ಕಣ್ಣುಗಳಲ್ಲಿ 3 ಅಭಿನಂದನೆಗಳು ಕಾಣುತ್ತಿವೆ ಎಂದು ಹೇಳಿದ್ದಾರೆ: ಹೊಸ ಜೀವನ, ಹೊಸ ಯುಗ ಮತ್ತು ತಂದೆಯ ಮಿಲನದ ಅಭಿನಂದನೆ. ಹೌದು. ಇದರ ಜೊತೆಗೆ ಸುವರ್ಣಯುಗದ ಹೊಸ ಡ್ರೆಸ್
ಕಣ್ಣೆದುರೇ ಇದೆ ಎಂದು ವರ್ಣಿಸಿದ್ದಾರೆ. ಈ ಹೊಸ ಡ್ರೆಸ್ನ ಆಳವಾದ ಅರ್ಥವೇನೋ? ಬಾಬಾ ಹೇಳ್ತಾರೆ, ಎಲ್ಲಾ ಆತ್ಮಗಳು ಪರಮಾತ್ಮನ ಪ್ರೀತಿಯ ವಿಮಾನದಲ್ಲಿ ತಲುಪಿದ್ದಾರೆ ಮತ್ತು ಪ್ರತಿಯೊಬ್ಬರ ಕಣ್ಣುಗಳಲ್ಲೂ ಆ ಅದ್ಭುತವಾದ ನಶೆಯಿದೆ. ಆ 3 ಅಭಿನಂದನೆಗಳ ಅರ್ಥ? ಬಾಬಾ ಹೇಳ್ತಾರೆ, ಈ 3 ಅಭಿನಂದನೆಗಳೆಂದರೆ ನಮ್ಮ ಹಳೆಯ ಶೂದ್ರ ಜೀವನ ಸಮಾಪ್ತಿಯಾಗಿ ಈ ದಿವ್ಯ ಬ್ರಾಹ್ಮಣ ಜೀವನ ಸಿಕ್ಕಿರುವ ಖುಷಿ, ಹಳೆಯ ಕಲಿಯುಗ ಮುಗಿದು ಹೊಸ ಸತ್ಯಯುಗ ಬರುತ್ತಿರುವ ಖುಷಿ ಮತ್ತು ಸ್ವಯಂ ಭಗವಂತನನ್ನೇ ಭೇಟಿಯಾದ ಖುಷಿ. ಖಂಡಿತ. ಇಲ್ಲಿ ಹೊಸ ಡ್ರೆಸ್ ಎಂದರೆ ಕೇವಲ ಸತ್ಯಯುಗದ ಚಿನ್ನ ಬೆಳ್ಳಿಯ ಆಭರಣಗಳಲ್ಲ. ಬಾಬಾ ಹೇಳ್ತಾರೆ, ನಮ್ಮ ಮುಂದಿನ ಜನ್ಮದ ಆ ದೈವಿ ಸ್ವರೂಪ, ಆ ಸಂಪೂರ್ಣ ನಿರ್ವಿಕಾರಿ 16 ಕಲಾ ಸಂಪೂರ್ಣ ಸ್ಥಿತಿ ನಮ್ಮ ಕಣ್ಣೆದುರಿಗೆ ಸ್ಪಷ್ಟವಾಗಿ ಕಾಣಬೇಕು. ಅಂದ್ರೆ ನಾವು ಮನೆಗೆ ಬಂದ ಕೂಡಲೇ ಧೂಳಿನ ಬಟ್ಟೆಯನ್ನ ಕಳಚುತ್ತೇವಲ್ಲ? ನಿಖರವಾಗಿ. ಬಾಬಾ ಹೇಳ್ತಾರೆ, ಹೇಗೆ ನಾವು ಇಡೀ ದಿನ ಧರಿಸಿದ್ದ ಧೂಳಿನ ಬಟ್ಟೆಯನ್ನು ಬಹಳ ಬೇಗನೆ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ಕಳಚಿ ಹಾಕಿ ಸ್ವಚ್ಛವಾದ ಬಟ್ಟೆ ಧರಿಸ್ತೇವೋ, ಹಾಗೆಯೇ ಈ ಹಳೆಯ ಜಗತ್ತಿನ ಮಮತೆಯನ್ನು ಸಂಪೂರ್ಣವಾಗಿ ಬಿಡಬೇಕು. ಆ ಹೊಳೆಯುವ ದೈವಿ ಸ್ವರೂಪದ ಉಡುಪನ್ನು ಧಾರಣೆ ಮಾಡುವ ಸಮಯ ಇದು. ಹೌದು. ಧೂಳಿನ ಬಟ್ಟೆಯನ್ನು ಕಳಚುವ ಆ ಉದಾಹರಣೆ ಬಹಳ ಚೆನ್ನಾಗಿದೆ. ನಾವು ಹಳೆಯದನ್ನು ಕಳಚಲು ಖುಷಿ ಪಡಬೇಕು. ಆದ್ರೆ ನಾವು ಮಾತ್ರ ಈ ಖುಷಿ ಅನುಭವಿಸಿದ್ರೆ ಸಾಲದು ಅಂತ ಮುರಳಿಯಲ್ಲಿ ಎಚ್ಚರಿಸಲಾಗಿದೆ ಅಲ್ವಾ? ಸೇವೆ ಮಾಡಬೇಕು. ಇಂದಿನ ಪ್ರಪಂಚದಲ್ಲಿ ಎಲ್ಲೆಡೆ ಹೆದರಿಕೆ ಇರುವಾಗ ನಾವು ಭೌತಿಕವಾಗಿ ಏನನ್ನೂ ಕೊಡದೆ ಕೇವಲ ಸಂದೇಶದ ಉಡುಗೊರೆಯನ್ನು ಕೊಡುವುದು ಹೇಗೆ? ಬಾಬಾ ಹೇಳ್ತಾರೆ, ಇಂದಿನ ಅಶಾಂತ ಜಗತ್ತಿನಲ್ಲಿ ಮನುಷ್ಯಾತ್ಮರಿಗೆ ಭೌತಿಕ ವಸ್ತುಗಳಿಗಿಂತ ಹೆಚ್ಚಾಗಿ ಆಂತರಿಕ ಶಕ್ತಿಯ ಅಗತ್ಯವಿದೆ. ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನೋ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಲೇಬೇಕು. ಅಂದ್ರೆ ನಾವು ಹೋಗಿ ಎಲ್ಲರಿಗೂ ಭಾಷಣ ಮಾಡಬೇಕಾ? ಇಲ್ಲ. ಬಾಬಾ ಹೇಳ್ತಾರೆ, ನಾವು ಯಾರಿಗೂ ಭಾಷಣ ಮಾಡಬೇಕಾಗಿಲ್ಲ. ನಮ್ಮ ದೃಷ್ಟಿ, ನಮ್ಮ ಶಾಂತಿಯ ಪ್ರಕಂಪನಗಳು ಮತ್ತು ನಮ್ಮ ಶುಭ ಭಾವನೆಯೇ ಅವರಿಗೆ ನಾವು ಕೊಡುವ ದೊಡ್ಡ ಉಡುಗೊರೆ. ಓಹೋ, ನಮ್ಮ ವೈಬ್ರೇಷನ್ಸ್ ಮುಖಾಂತರ. ಹೌದು. ಬಾಬಾ ಹೇಳ್ತಾರೆ, ಕತ್ತಲೆಯಲ್ಲಿರುವ ಕೋಣೆಯಲ್ಲಿರುವ ಒಬ್ಬ ವ್ಯಕ್ತಿಗೆ ನೀವು ಬೆಟ್ಟದಷ್ಟು ಬಂಗಾರ ಕೊಟ್ರೂ ಪ್ರಯೋಜನವಿಲ್ಲ. ಆತನಿಗೆ ಬೇಕಿರುವುದು ಕೇವಲ ಒಂದು ಸಣ್ಣ ದೀಪದ ಬೆಳಕು. ಹೌದು. ಅದೇ ರೀತಿ ಅಜ್ಞಾನ ಮತ್ತು ದುಃಖದ ಕತ್ತಲೆಯಲ್ಲಿರುವ ಆತ್ಮಗಳಿಗೆ ಪರಮಾತ್ಮನ ಪರಿಚಯದ ಒಂದು ಸಣ್ಣ ಕಿರಣ ಬಹಳ ದೊಡ್ಡ ಆಸರೆಯಾಗ್ತದೆ. ಯಾರೂ ವಂಚಿತರಾಗ್ಬಾರ್ದು ಅನ್ನೋದು ಬಾಬಾರ ಕಾಳಜಿಯಲ್ವಾ? ಖಂಡಿತ. ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿ ನಮ್ಮ ತಂದೆ ಬಂದಿದ್ರೂ ನಮಗೆ ಯಾರೂ ಹೇಳಲೇ ಇಲ್ಲ, ನಮ್ಮನ್ನು ವಂಚಿತರನ್ನಾಗಿ ಮಾಡಿದಿರಿ ಎಂದು ಯಾವುದೇ ಆತ್ಮವು ದೂರು ನೀಡಬಾರದು. ಅದ್ರಿಂದ ನಾವು ದಯಾಹೃದಯಗಳಾಗಿ ಎಲ್ಲರಿಗೂ ಸಂದೇಶ ತಲುಪಿಸಲೇಬೇಕು. ನಿಜ. ಭವಿಷ್ಯದಲ್ಲಿ ಯಾರೂ ನಮ್ಮನ್ನು ದೂಷಿಸಬಾರದು. ನಾವು ಈ ಸೇವೆ ಮಾಡ್ಬೇಕು, ಬಾಬಾ ಸಮಾನರಾಗ್ಬೇಕು ಅನ್ನೋ ಗುರಿ ಇದೆ. ಆದ್ರೆ ನಮ್ಮ ಲಕ್ಷ್ಯ ಮತ್ತು ಲಕ್ಷಣಗಳ ಸಮಾನತೆಯ ಬಗ್ಗೆ ಬಾಬಾ ಒಂದು ಪ್ರಶ್ನೆ ಮಾಡಿದ್ದಾರೆ. ನಾವು ಪುರುಷಾರ್ಥ ಮಾಡುವಾಗ ಬಹಳ ಆಸೆ ಇದೆ, ಆದರೆ ಅನ್ನೋ ಪದ ಪದೇ ಪದೇ ಬರುತ್ತೆ. ನಾನು ಶಾಂತವಾಗಿರ್ಬೇಕು ಅಂದುಕೊಳ್ತೇನೆ, ಆದರೆ ನನ್ನ ಸುತ್ತಮುತ್ತಲಿನ ವಾತಾವರಣ ಹಾಗಿಲ್ಲವಲ್ಲ. ಇಂಥ ನೆಪಗಳು. ಈ ಆದರೆ ಎನ್ನುವ ತಡೆಗೋಡೆಯನ್ನು ಒಡೆಯುವುದು ಹೇಗೆ? ಬಾಬಾ ಹೇಳುತ್ತಾರೆ, ಈ ಆದರೆ ಎಂಬ ಶಬ್ದವು ನಮ್ಮ ಶ್ರೇಷ್ಠ ಲಕ್ಷ್ಯಕ್ಕೂ ಮತ್ತು ನಮ್ಮ ಪ್ರಾಯೋಗಿಕ ಲಕ್ಷಣಕ್ಕೂ ಮಧ್ಯೆ ಇರುವ ದೊಡ್ಡ ಗೋಡೆ. ಹೌದು, ದೊಡ್ಡ ಅಡ್ಡಿಯದು. ಎಲ್ಲರೂ ನಾವು ತಂದೆಯ ಸಮಾನರಾಗಬೇಕು ಅಂತ ಬಹಳ ಉತ್ಸಾಹದಿಂದ ಹೇಳುತ್ತಾರೆ. ಆದರೆ ದೈನಂದಿನ ಜೀವನದಲ್ಲಿ ಆ ವ್ಯಕ್ತಿ ಹಾಗೆ ಮಾಡಿದ್ರೋ ಅದಕ್ಕೆ ಕೋಪ ಬಂತು ಅಂತಾರೆ. ಬ್ಲೇಮ್ ಗೇಮ್ ಶುರುವಾಗುತ್ತೆ. ಬಾಬಾ ಹೇಳುತ್ತಾರೆ, ಪರಿಶ್ರಮ ಪಡುವ ನೆಪ ಹೇಳುವ ಮಕ್ಕಳು ಬಾಬ್ದಾದರವರಿಗೆ ಇಷ್ಟವಾಗುವುದಿಲ್ಲ. ಇಲ್ಲಿ ನಾವು ಬ್ರಹ್ಮಬಾಬಾರವರ ಉದಾಹರಣೆಯನ್ನು ಗಮನಿಸಬೇಕು. ಅವರ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇತ್ತಲ್ವಾ? ಖಂಡಿತ. ಬಾಬಾ ಹೇಳುತ್ತಾರೆ, ಇಡೀ ಯಜ್ಞ, ಸಾವಿರಾರು ಮಕ್ಕಳ ಪಾಲನೆ, ಅದೆಷ್ಟೋ ವಿರೋಧಗಳು. ಆದರೂ ಅವರ ಮುಖದಲ್ಲಿ ಒಂದು ಸಣ್ಣ ಚಿಂತೆಯ ರೇಖೆಯೂ ಇರಲಿಲ್ಲ. ಅದು ಹೇಗೆ ಸಾಧ್ಯವಾಯಿತು? ಏಕೆಂದರೆ ಅವರು ತಮ್ಮನ್ನು ಎಂದಿಗೂ ಯಜ್ಞದ ಮಾಲೀಕ ಎಂದುಕೊಳ್ಳಲಿಲ್ಲ. ಬಾಬಾ ಹೇಳುತ್ತಾರೆ, ಅವರು ಸದಾ ತಾವು ಕೇವಲ ಟ್ರಸ್ಟಿ ಅಂದ್ರೆ ಧರ್ಮದರ್ಶಿ ಎಂದುಕೊಂಡಿದ್ದರು. ಮಾಡಿಸುವನು ಆ ಶಿವಬಾಬಾ ಎಂಬ ನಿಶ್ಚಿತತೆ ಅವರಲ್ಲಿತ್ತು. ಎಲ್ಲೇ ಟ್ರಸ್ಟಿ ಭಾವನೆ ಇರುತ್ತದೆಯೋ ಅಲ್ಲಿ ಆದರೆ ಎಂಬ ಪದಕ್ಕೆ ಜಾಗವೇ ಇರುವುದಿಲ್ಲ. ಹೌದು. ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ. ಟ್ರಸ್ಟಿ ಅನ್ನೋ ಪದ ನಾವೆಲ್ಲರೂ ಕೇಳಿರ್ತೇವೆ. ಆದರೆ ಪ್ರಾಕ್ಟಿಕಲ್ ಆಗಿ ಒಬ್ಬ ವ್ಯಕ್ತಿ ಕಾರ್ಪೊರೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ಅವನು ಆಫೀಸ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾನೆ. ಆದ್ರೆ ಕಂಪನಿಯ ಶೇರ್ಗಳು ಬಿದ್ದಾಗ ಅವನು ಮನೆಗ್ ಬಂದು ಅಳೋದಿಲ್ಲ, ಏಕೆಂದ್ರೆ ಅವನು ಅದರ ಮಾಲೀಕನಲ್ಲ. ನಮ್ಮ ಲೌಕಿಕ ಜೀವನದಲ್ಲಿ, ನಮ್ಮ ಕುಟುಂಬ ಅಥವಾ ಕೆಲಸದ ವಿಚಾರದಲ್ಲಿ ಇಂತಹ ಮ್ಯಾನೇಜರ್ ಅಥವಾ ಟ್ರಸ್ಟಿ ಮನಸ್ಥಿತಿ ಅಳವಡಿಸಿಕೊಳ್ಳೋದು ಹೇಗೆ? ನಿಖರವಾಗಿ ಹೇಳಿದ್ದಿರಿ. ಬಾಬಾ ಹೇಳ್ತಾರೆ, ಮಾಲೀಕತ್ವದ ಭಾವನೆಯೇ ಎಲ್ಲ ಅಶಾಂತಿಗೆ ಮೂಲ ಕಾರಣ. ಅಂದ್ರೆ ನನ್ನದು ಅನ್ನೋದು. ಹೌದು.
ಬಾಬಾ ಹೇಳ್ತಾರೆ, ಇದು ನನ್ನ ಮನೆ, ನನ್ನ ಮಕ್ಕಳು, ನನ್ನ ಜವಾಬ್ದಾರಿ ಎಂದು ನಾವು ಎಲ್ಲಿ ನನ್ನದು ಎಂದು ಸೇರಿಸಿಕೊಳ್ಳುತ್ತೇವೆಯೋ ಅಲ್ಲಿ ನಮಗೆ ಹೊರೆ ಅನಿಸಲು ಶುರುವಾಗುತ್ತದೆ. ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ನಿಜ. ಆದರೆ ಇದು ಪರಮಾತ್ಮನ ಕುಟುಂಬ. ಈ ದೇಹವು ಪರಮಾತ್ಮ ನೀಡಿದ ಸಾಧನ. ನಾನು ಕೇವಲ ಇದನ್ನು ನಿರ್ವಹಣೆ ಮಾಡುತ್ತಿರುವ ಟ್ರಸ್ಟಿ ಎಂದು ಭಾವಿಸಿದರೆ ನಾವು ಕೆಲಸಗಳನ್ನು ಸಂಪೂರ್ಣ ಹಗುರಾಗಿ ಮಾಡುತ್ತೇವೆ. ಬಾಬಾ ಹೇಳ್ತಾರೆ, ಈ ಟ್ರಸ್ಟಿ ಭಾವನೆಯೇ ನಮ್ಮನ್ನು ಪರಿಶ್ರಮ ಮುಕ್ತರನ್ನಾಗಿ ಮಾಡುತ್ತದೆ. ಆಹಾ, ಇದನ್ನೇ ಲಕ್ಷ್ಯ ಮತ್ತು ಲಕ್ಷಣಗಳ ಸಮಾನತೆ ಎಂದು ಕರೆಯುವುದು. ಈ ಹಗುರವಾದ ಮನಸ್ಥಿತಿ ಇದ್ದಾಗ ಮಾತ್ರ ಆ ಅಚಾನಕ್ ಅಥವಾ ಹಠಾತ್ ಸಮಯವನ್ನು ನಾವು ಎದುರಿಸಲು ಸಾಧ್ಯ ಅಲ್ವಾ? ಖಂಡಿತ. ಪ್ರಪಂಚದ ಪರಿಸ್ಥಿತಿಗಳು ವೇಗವಾಗಿ ಕೆಡುತ್ತಿವೆ, ಮಾಯೆಗೆ ವಿದಾಯ ಹೇಗೆ ಅಂತ ಬಾಬಾ ಎಚ್ಚರಿಸಿದ್ದಾರೆ. ಜೊತೆಗೆ ಪ್ರತಿದಿನ 24 ಬಾರಿ ತಲಾ 10 ನಿಮಿಷಗಳ ಕಾಲ ಆತ್ಮಿಕ ಸ್ಮೃತಿಯಲ್ಲಿ ಕುಳಿತುಕೊಳ್ಳುವ ಹೋಂವರ್ಕ್ ನೀಡಿದ್ದಾರೆ. ಹೌದು, ಬಹಳ ಮುಖ್ಯವಾದ ಹೋಂವರ್ಕ್ ಇದು. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಟ್ರಾಫಿಕ್, ಆಫೀಸ್, ಮನೆ ಅಂತ ಬ್ಯುಸಿ ಇರೋವರಿಗೆ ದಿನದಲ್ಲಿ 240 ನಿಮಿಷಗಳನ್ನು ಪ್ರತ್ಯೇಕವಾಗಿ ತೆಗೆಯೋದು ಅಸಾಧ್ಯ ಅಂತ ಅನಿಸಬಹುದು. ಬಾಬಾ ಇದಕ್ಕೂ ಒಂದು ರಿಯಾಯಿತಿ ನೀಡಿದಾರಲ್ವಾ? ಹೌದು. ಬಾಬಾ ಹೇಳ್ತಾರೆ, ಪ್ರಪಂಚದ ವಿನಾಶ ಅಥವಾ ಪರಿಸ್ಥಿತಿಗಳ ಬಿಕ್ಕಟ್ಟು ಅಚಾನಕ್ಕಾಗಿ, ಅಂದ್ರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಬರಲಿದೆ. ಯಾರೋ ಒಬ್ರಿಗೆ ಅಚಾನಕ್ಕಾಗಿ ಆರೋಗ್ಯ ಕೆಡಬಹುದು ಅಥವಾ ಆರ್ಥಿಕ ನಷ್ಟವಾಗಬಹುದು. ಹೌದು. ಬಾಬಾ ಹೇಳ್ತಾರೆ, ಇಂತಹ ಹಠಾತ್ ಪರಿಸ್ಥಿತಿಯನ್ನು ಎದುರಿಸಲು ನಮ್ಮ ಮನಸ್ಸಿಗೆ ಬಹಳ ಕಾಲದ ಅಭ್ಯಾಸ ಬೇಕಾಗ್ತದೆ. ಆ ಕ್ಷಣದಲ್ಲಿ ಕುಳಿತುಕೊಂಡು ನಾನು ಯೋಗ ಮಾಡುತ್ತೇನೆ ಎಂದರೆ ಸಾಧ್ಯವಿಲ್ಲ. ಆಗ ಭಯ ಶುರುವಾಗ್ಬಿಡುತ್ತೆ. ಖಂಡಿತ. ಇನ್ನು ಹೋಂವರ್ಕ್ ವಿಚಾರದಲ್ಲಿ ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಸಮಯದ ಕೊರತೆಯಿಂದ ಕಷ್ಟಪಡುತ್ತಿರುವುದು ನನಗೆ ತಿಳಿದಿದೆ. ಆದ್ರಿಂದ 10 ನಿಮಿಷ ಆಗದಿದ್ದರೆ 8 ನಿಮಿಷ ಮಾಡಿ, 7 ನಿಮಿಷ ಮಾಡಿ, ಕೊನೆ ಪಕ್ಷ 5 ನಿಮಿಷವಾದರೂ ಮಾಡಿ. ಅಂದ್ರೆ ಇಲ್ಲಿ ಮುಖ್ಯವಾದ ವಿಚಾರ ಸಮಯದ ಲೆಕ್ಕಾಚಾರ ಅಲ್ಲ. ಹೌದು. ಬಾಬಾ ಹೇಳ್ತಾರೆ, ಮುಖ್ಯ ಉದ್ದೇಶವೆಂದರೆ ನಮ್ಮ ಮನಸ್ಸು ಪದೇ ಪದೇ ಆ ಹಳೆಯ ಪ್ರಪಂಚದಿಂದ ಕಳಚಿಕೊಂಡು ಆತ್ಮಿಕ ಸ್ಮೃತಿಗೆ ಮರಳುವ ಅಭ್ಯಾಸ ಮಾಡಬೇಕು. ದಿನದಲ್ಲಿ 24 ಬಾರಿ ಬ್ರೇಕ್ ಹಾಕಿ ಪರಮಾತ್ಮನನ್ನು ನೆನಪು ಮಾಡಿದರೆ ಅದು ಒಂದು ಸುಂದರ ಅಭ್ಯಾಸವಾಗಿ ಬದಲಾಗುತ್ತದೆ. ಪ್ರಪಂಚಕ್ಕೆ ಅಶಾಂತಿಯ ಸಮಯ ಬಂದಾಗ ಇದೇ ಅಭ್ಯಾಸ ನಮ್ಮನ್ನು ಕಾಪಾಡುತ್ತದೆ. ಅಂದ್ರೆ ಇದು ಗಡಿಯಾರ ನೋಡಿ ಮಾಡುವ ಲೆಕ್ಕವಲ್ಲ, ಮನಸ್ಸನ್ನು ಪದೇ ಪದೇ ಮೂಲ ಸ್ಥಿತಿಗೆ ತರುವ ತರಬೇತಿ. ಈ ತರಬೇತಿಯಲ್ಲಿ ನಮ್ಮನ್ನು ಶಕ್ತಿಶಾಲಿಯಾಗಿಟ್ಟಿಕೊಳ್ಳಲು ಬಾಬಾ ಸ್ವಮಾನದ ಮಾಲೆಯ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಬಹಳ ಅದ್ಭುತವಾದ ವರ್ಣನೆ. ಈ ಮಾಲೆಯನ್ನು ಧರಿಸುವುದು ಅಂದ್ರೆ ಕೇವಲ ನಾನು ವಿಜಯಿರತ್ನ, ನಾನು ಶಾಂತ ಸ್ವರೂಪ ಅಂತ ಬಾಯಲ್ಲಿ ಜಪ ಮಾಡುವುದೇ ಅಥವಾ ಪ್ರಾಕ್ಟಿಕಲ್ ಆಗಿ ಬೇರೆ ಇದೆಯಾ? ಬಾಬಾ ಹೇಳ್ತಾರೆ, ಸ್ವಮಾನದ ಮಾಲೆ ಎಂದರೆ ಬಾಯಲ್ಲಿ ಜಪ ಮಾಡುವ ಮಂತ್ರವಲ್ಲ, ಅದು ನಮ್ಮ ಆಂತರಿಕ ಅನುಭವದ ಸ್ಥಿತಿ. ಅನುಭವದ ಸ್ಥಿತಿ ಅಂದ್ರೆ ಹೇಗೆ? ಆಲ್ಮೈಟಿ ಅಥಾರಿಟಿ ತಂದೆ ನಮಗೆ ಅಪಾರವಾದ ಸ್ವಮಾನಗಳ ಖಜಾನೆಯನ್ನೇ ನೀಡಿದ್ದಾರೆ. ಉದಾಹರಣೆಗೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಎಂಬುದು ಒಂದು ಸ್ವಮಾನ. ಬಾಬಾ ಹೇಳ್ತಾರೆ, ಕೇವಲ ಬುದ್ಧಿಯಲ್ಲಿ ಇದನ್ನು ನೆನಪಿಟ್ಟುಕೊಳ್ಳುವುದಲ್ಲ, ಕಷ್ಟದ ಪರಿಸ್ಥಿತಿ ಬಂದಾಗ ಹೆದರುವ ಬದಲು ನನ್ನ ಜೊತೆ ಸರ್ವಶಕ್ತಿವಂತನಿದ್ದಾನೆ, ನನ್ನ ಬಳಿ ಎಲ್ಲಾ ಶಕ್ತಿಗಳಿವೆ ಎಂಬು ಆಂತರಿಕವಾಗಿ ಫೀಲ್ ಮಾಡುವುದು. ಅಥಾರಿಟಿಯಲ್ಲಿ ನಿಂತುಕೊಳ್ಳುವುದು ನಿಜವಾದ ಸ್ವಮಾನ. ಹೌದು. ಬಾಬಾ ಹೇಳ್ತಾರೆ, ಎಲ್ಲಿ ಸ್ವಮಾನ ಇರುತ್ತದೆಯೋ ಅಲ್ಲಿ ದೇಹಾಭಿಮಾನಕ್ಕೆ ಪ್ರವೇಶವೇ ಇರುವುದಿಲ್ಲ. ನಾವು ಈ ಶಕ್ತಿಗಳನ್ನು ಬಳಸುವುದನ್ನು ಬಿಡುತ್ತೇವೆ ಅಂದರೆ ಮಾಯೆಯನ್ನು ನಾವೇ ಆಹ್ವಾನಿಸುತ್ತಿದ್ದೇವೆ ಎಂದರ್ಥ. ಓಹೋ. ಬಾಪ್ದಾದ ಅವರು ನೋಡಿದಾಗ ಕೆಲವರ ಕೊರಳಲ್ಲಿ ಈ ಮಾಲೆ ಬಹಳ ದೊಡ್ಡದಾಗಿತ್ತು, ಕೆಲವರಲ್ಲಿ ಚಿಕ್ಕದಾಗಿತ್ತು. ಅಂದ್ರೆ ಅವರು ಎಷ್ಟರ ಮಟ್ಟಿಗೆ ಆ ಸ್ಮೃತಿಯನ್ನು ತಮ್ಮ ಕರ್ಮದಲ್ಲಿ ಬಳಸುತ್ತಿದ್ದಾರೆ ಎಂಬುದರ ಆಧಾರ ಇದು. ಸ್ಪಷ್ಟವಾಗಿದೆ. ಸ್ವಮಾನವೆಂದರೆ ಕೇವಲ ಶಬ್ದಗಳಲ್ಲ, ಅದು ನಮ್ಮ ಅಸ್ತಿತ್ವದ ಅನುಭವ. ಈ ಎಲ್ಲಾ ವಿಚಾರಗಳನ್ನು ದಿನನಿತ್ಯದ ಧಾರಣೆಗೆ ತರಬೇಕಾದರೆ ಯಾವ ಮುಖ್ಯ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು? ಬಾಬಾ ಹೇಳ್ತಾರೆ, ಧಾರಣೆಯ ಮುಖ್ಯ ಅಂಶಗಳನ್ನು ನಾವು ಬಹಳ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬೇಕು. ಕೇವಲ ಚಾರ್ಟ್ ಚೆಕ್ ಮಾಡಿ ಅಂತ ಹೇಳಿದ್ರೆ ಮರ್ತೋಗುತ್ತೆ. ಹೌದು. ಬಾಬಾ ಹೇಳ್ತಾರೆ, ಮೊದಲನೆಯದಾಗಿ ನಾವು ಏನೇ ಕೆಲಸ ಮಾಡುತ್ತಿರಲಿ, ಮನೆಗುಡಿಸುತ್ತಿರಲಿ ಅಥವಾ ಆಫೀಸ್ನಲ್ಲಿ ಮೀಟಿಂಗ್ ಮಾಡುತ್ತಿರಲಿ, ಆ ಕ್ಷಣದಲ್ಲಿ ನಾನು ಕೇವಲ ಟ್ರಸ್ಟಿ, ನನ್ನ ಮೂಲಕ ಈ ಕಾರ್ಯವನ್ನು ಶಿವಬಾಬಾ ಮಾಡಿಸುತ್ತಿದ್ದಾರೆ ಎಂಬ ಆಂತರಿಕ ಅರಿವನ್ನು ಎಚ್ಚರದಲ್ಲಿಟ್ಟುಕೊಳ್ಳಬೇಕು. ಇದರಿಂದ ಕೆಲಸದ ಆಯಾಸವಾಗುವುದಿಲ್ಲ. ಎರಡನೆಯ ಪಾಯಿಂಟ್ ಏನು? ಎರಡನೆಯದಾಗಿ ಬಾಬಾ ಹೇಳ್ತಾರೆ, ನಾನು ಬಯಸುವುದಿಲ್ಲ ಆದರೆ ಕೋಪ ಬಂದುಬಿಡುತ್ತದೆ ಎಂಬ ದುರ್ಬಲ ಸಂಕಲ್ಪಗಳಿಗೆ ಕಾಯಮಾಗಿ ಬ್ರೇಕ್ ಹಾಕಬೇಕು. ಮಾಯೆಗೆ ಈ ದಿನವೇ ಸಂಪೂರ್ಣ ವಿದಾಯ ಹೇಳಬೇಕು. ಮೂರನೆಯದಾಗಿ
ಚಾರ್ಟ್ ಚೆಕ್ ಮಾಡುವುದು ಎಂದರೆ ರಾತ್ರಿ ಮಲಗುವಾಗ ಕೇವಲ ಲೆಕ್ಕ ಬರೆಯುವುದಲ್ಲ. ಬಾಬಾ ಹೇಳ್ತಾರೆ, ನಡೆಯುತ್ತಾ, ಓಡಾಡುತ್ತಾ, ಕರ್ಮ ಮಾಡ್ತಲೇ ಮಧ್ಯೆ ಮಧ್ಯೆ ನನ್ನ ಸ್ಥಿತಿ ಹೇಗಿದೆ, ನಾನೀಗ ಆತ್ಮಿಕ ಸ್ಮೃತಿಯಲ್ಲಿ ಇದ್ದೇನೆಯೇ ಎಂದು ಡೈನಾಮಿಕ್ ಆಗಿ ಚೆಕ್ ಮಾಡಿಕೊಳ್ಳಬೇಕು. ಎಲ್ಲಿಯವರೆಗೆ ಈ ಚೆಕಿಂಗ್ ಇರುವುದಿಲ್ಲವೋ ಅಲ್ಲಿಯವರೆಗೆ ಚೇಂಜ್ ಬರುವುದಿಲ್ಲ. ಖಂಡಿತ. ಚೆಕ್ ಮಾಡಿದ್ರೆ ಮಾತ್ರ ಚೇಂಜ್. ಬಹಳ ಪ್ರಬಲವಾದ ಫಾರ್ಮುಲಾ. ಹ್ಮ್. ಇನ್ನು ಇಂದಿನ ವರದಾನದ ಕಡೆಗೆ ಬರೋಣ. ಹ್ಮ್. ವರದಾನ ಹೀಗಿದೆ: ಸೇವೆ ಅಥವಾ ಪುರುಷಾರ್ಥದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಡಬಲ್ ಕಿರೀಟಧಾರಿ ಭವ. ಡಬಲ್ ಕಿರೀಟ. ಹೌದು. ಇಲ್ಲಿ ಡಬಲ್ ಕಿರೀಟ ಎಂದರೆ ಒಂದು ಪವಿತ್ರತೆಯ ಲೈಟು, ಇನ್ನೊಂದು ಜವಾಬ್ದಾರಿಯ ಮೈಟ್. ಆದರೆ ಸಾಮಾನ್ಯ ದೃಷ್ಟಿಯಲ್ಲಿ ಪವಿತ್ರತೆ ಅಥವಾ ಶಾಂತಿ ಎನ್ನುವುದು ಬಹಳ ಮೃದುವಾದದ್ದು, ಜವಾಬ್ದಾರಿ ಎನ್ನುವುದು ಭಾರವಾದದ್ದು ಅಲ್ವಾ? ಇವೆರಡೂ ಒಂದಕ್ಕೊಂದು ಆಪೋಸಿಟ್ ತರಹ ಇದೆಯಲ್ಲ. ಬಾಬಾ ಹೇಳ್ತಾರೆ, ಲೌಕಿಕ ಜಗತ್ತಿನಲ್ಲಿ ಜವಾಬ್ದಾರಿ ಅಂದ್ರೆ ಅದು ಒಂದು ದೊಡ್ಡ ಹೊರೆ, ಅದು ಟೆನ್ಷನ್ ಕೊಡ್ತದೆ. ಆದರೆ ಸಂಗಮ ಯುಗದಲ್ಲಿ ಜವಾಬ್ದಾರಿಯ ಅರ್ಥವೇ ಬೇರೆ. ಓಹೋ. ಮೊದಲನೇ ಕಿರೀಟ ಲೈಟ್ ಅಂದ್ರೆ ಕೇವಲ ಬ್ರಹ್ಮಚರ್ಯವಲ್ಲ, ನಮ್ಮ ಪ್ರತಿಯೊಂದು ಸಂಕಲ್ಪ, ದೃಷ್ಟಿ ಮತ್ತು ವೃತ್ತಿ ಸಂಪೂರ್ಣವಾಗಿ ಪವಿತ್ರ ಮತ್ತು ನಿಸ್ವಾರ್ಥವಾಗಿರುವುದು. ಎಲ್ಲಿ ಈ ನಿಸ್ವಾರ್ಥತೆ ಇರುತ್ತದೆಯೋ ಅಲ್ಲಿ ಮೈಟ್ ಅಂದ್ರೆ ವಿಶ್ವ ಕಲ್ಯಾಣದ ದೊಡ್ಡ ಜವಾಬ್ದಾರಿಯನ್ನು ಹೊತ್ತರೂ ಅದು ಹೊರೆಯಾಗೋದಿಲ್ಲ, ಬದಲಾಗಿ ಶಕ್ತಿಯಾಗುತ್ತದೆ. ಹೌದು. ಬಾಬಾ ಹೇಳ್ತಾರೆ, ಯಾರಲ್ಲಿ ಈ ಸಂಪೂರ್ಣ ಪವಿತ್ರತೆಯ ಲೈಟ್ ಮತ್ತು ಜವಾಬ್ದಾರಿಯ ಮೈಟ್ ಇವೆರಡೂ ಒಟ್ಟಿಗೆ ಇರುತ್ತದೆಯೋ ಅವರಲ್ಲಿ ಆಟೋಮ್ಯಾಟಿಕ್ ಆಗಿ ಡಬಲ್ ಫೋರ್ಸ್ ಬರುತ್ತದೆ. ಈ ಶಕ್ತಿಶಾಲಿ ಸ್ಥಿತಿಯಲ್ಲಿ ಯಾವುದೇ ಪುರುಷಾರ್ಥ ಅಥವಾ ಸೇವೆಯಲ್ಲಿ 100% ಯಶಸ್ಸು ಖಂಡಿತ ಸಿಗ್ತದೆ. ಅಂದ್ರೆ ಪವಿತ್ರತೆ ಆ ಜವಾಬ್ದಾರಿಯ ಹೊರೆಯನ್ನು ಇಲ್ಲವಾಗಿಸುತ್ತದೆ. ಅದ್ಭುತ. ಇನ್ನು ಇಂದಿನ ಸ್ಲೋಗನ್: ದಿವ್ಯ ಗುಣಗಳ ಆಧಾರದ ಮೇಲೆ ಮನ, ವಚನ ಹಾಗೂ ಕರ್ಮವನ್ನು ಮಾಡುವುದೇ ದಿವ್ಯತೆಯಾಗಿದೆ. ನಾವು ಒಳ್ಳೆಯವರಾಗಿರುವುದಕ್ಕೂ ಮತ್ತು ಈ ದಿವ್ಯತೆಗೂ ಏನು ವ್ಯತ್ಯಾಸ? ಬಾಬಾ ಹೇಳ್ತಾರೆ, ಕೇವಲ ಮೆತ್ತಗೆ ಮಾತನಾಡುವುದು ಅಥವಾ ಎಲ್ಲರಿಗೂ ತಲೆಬಾಗುವುದು ಮಾತ್ರವೇ ದಿವ್ಯತೆಯಲ್ಲ. ಹೊರಗಿನಿಂದ ಒಳ್ಳೆಯವರಂತೆ ಕಂಡರೂ ಒಳಗಡೆ ಬೇರೆಯವರ ಬಗ್ಗೆ ಟೀಕೆ ಅಥವಾ ಅಸೂಯೆ ಇರಬಹುದು. ಅದು ದಿವ್ಯತೆಯಲ್ಲ. ಬಾಬಾ ಹೇಳ್ತಾರೆ, ನಿಜವಾದ ದಿವ್ಯತೆ ಎಂದರೆ ನಮ್ಮ ಪ್ರತಿಯೊಂದು ಯೋಚನೆಯ, ಪ್ರತಿಯೊಂದು ಮಾತಿನ ಮತ್ತು ಪ್ರತಿಯೊಂದು ಕ್ರಿಯೆಯ ಫೌಂಡೇಶನ್ನಲ್ಲಿ ದಿವ್ಯ ಗುಣಗಳು ಇರಬೇಕು. ಒಳಗೂ ಹೊರಗೂ ಒಂದೇ ರೀತಿಯ ಶುದ್ಧತೆ ಇದ್ದಾಗ ಮಾತ್ರ ಸಂಪೂರ್ಣ ದಿವ್ಯತೆ. ಮುರಳಿಯ ಕೊನೆಯ ಭಾಗದಲ್ಲಿ ಅವ್ಯಕ್ತ ಇಶಾರೆಯಲ್ಲಿ ಒಂದು ಸ್ವಾರಸ್ಯಕರವಾದ ಉದಾಹರಣೆ ಇದೆ ಅಲ್ವಾ? ಹೌದು. ಮಹಾನರಾಗಲು, ಪರಿಸ್ಥಿತಿಗಳಿಗೆ ತಕ್ಕಂತೆ ಮೋಲ್ಡ್ ಆಗಲು ಕಬ್ಬಿಣವನ್ನು ಬಿಸಿ ಮಾಡಿ ಮೃದು ಮಾಡುವ ಉದಾಹರಣೆ ನೀಡಿದ್ದಾರೆ. ಇದು ನಮ್ಮ ನಡವಳಿಕೆಗೆ ಹೇಗೆ ಅನ್ವಯಿಸುತ್ತೆ? ಬಾಬಾ ಹೇಳ್ತಾರೆ, ನೀವು ಕೇವಲ ಶಕ್ತಿಶಾಲಿಯಾಗಿದ್ರೆ ಸಾಲದು, ನಿಮ್ಮಲ್ಲಿ ನಮ್ರತೆಯೂ ಇರಬೇಕು. ಒಂದು ಕಠಿಣವಾದ ಕಬ್ಬಿಣವನ್ನು ಬಗ್ಗಿಸಬೇಕಾದ್ರೆ ಮೊದಲು ಅದನ್ನ ಬೆಂಕಿಯಲ್ಲಿ ಚೆನ್ನಾಗಿ ಬಿಸಿ ಮಾಡಬೇಕು. ಆಗ ಮಾತ್ರ ಅದು ಮೃದುವಾಗ್ತದೆ. ಇಲ್ಲಿ ಬಿಸಿ ಅಂದ್ರೆ ನಮ್ಮ ಜೀವನದಲ್ಲಿ ಈ ಬಿಸಿ ಎಂದರೆ ನಮ್ಮ ಜ್ಞಾನ ಮತ್ತು ಯೋಗದ ಶಕ್ತಿ. ಆದರೆ ಕೇವಲ ಶಕ್ತಿ ಇದ್ದರೆ ಅಹಂಕಾರ ಬರುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಅದರ ಜೊತೆಗೆ ಸ್ನೇಹ ಮತ್ತು ನಮ್ರತೆಯ ಮೃದುತ್ವವೂ ಇರಬೇಕು. ಬಾಬಾ ಹೇಳ್ತಾರೆ, ಶಕ್ತಿ ಮತ್ತು ನಿಷ್ಕಾಮ ಸ್ನೇಹ, ನಮ್ರತೆ ಎರಡೂ ಸಮತೋಲನದಲ್ಲಿ ಇದ್ದಾಗ ಮಾತ್ರ ನಾವು ಯಾವುದೇ ವ್ಯಕ್ತಿ ಅಥವಾ ಪರಿಸ್ಥಿತಿ ಎದುರು ಸುಲಭವಾಗಿ ಅಡ್ಜಸ್ಟ್ ಆಗಬಲ್ಲೆವು. ಶಕ್ತಿ ಮತ್ತು ನಮ್ರತೆಯ ಅದ್ಭುತ ಸಮತೋಲನ. ಇದೆಲ್ಲವನ್ನೂ ನಮ್ಮ ದಿನಚರಿಯೆಯಲ್ಲಿ ಅಳವಡಿಸಿಕೊಳ್ಳಲು ಮುಂಜಾನೆ ಅಮೃತ ವೇಳೆಯಲ್ಲಿ ನಾವು ವಿಶೇಷವಾಗಿ ಯಾವ ಸ್ವಮಾನದ ಅಭ್ಯಾಸ ಮಾಡಬೇಕು? ಬಾಬಾ ಹೇಳ್ತಾರೆ, ಅಮೃತ ವೇಳೆ ಎದ್ದ ಕೂಡಲೇ ಕೆಲವು ಶ್ರೇಷ್ಠ ಸ್ವಮಾನಗಳನ್ನು ಆಳವಾಗಿ ಬೇರೂರಿಸಬೇಕು. ಮೊದಲನೆಯದು, ನಾನು ಇಡೀ ಕಲ್ಪದಲ್ಲಿ ಕೇವಲ ನನಗೆ ಮಾತ್ರ ಸಿಗುವಂತಹ ಭಗವಂತನ 21 ಜನ್ಮಗಳ ಆಸ್ತಿಗೆ ಅಧಿಕಾರಿ ಆತ್ಮನಾಗಿದ್ದೇನೆ. ಇದು ನಮಗೆ ಅಗಾಧವಾದ ಖುಷಿ ಕೊಡುತ್ತದೆ. ಎರಡನೆಯದು, ನಾನು ಆಲ್ಮೈಟಿ ಅಥಾರಿಟಿ ತಂದೆಗೆ ಸಮಾನವಾದ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಆತ್ಮನಾಗಿದ್ದೇನೆ. ಇದು ಮಾಯೆಯನ್ನು ಓಡಿಸುವ ಶಕ್ತಿ ಕೊಡುತ್ತದೆ. ಮತ್ತು ಮೂರನೆಯದು, ನಾನು ಲೈಟ್ ಮತ್ತು ಮೈಟ್ನ ಡಬಲ್ ಕಿರೀಟಧಾರಿ ಆತ್ಮನಾಗಿದ್ದೇನೆ. ಇದು ಕರ್ಮದಲ್ಲಿ ಬ್ಯಾಲೆನ್ಸ್ ತರುತ್ತದೆ. ಇನ್ನು ಇಂದಿನ ಇಡೀ ದಿನದ ಹೋಂವರ್ಕ್ ಅನ್ನು ಸಂಕ್ಷಿಪ್ತವಾಗಿ ಕ್ರೋಢೀಕರಿಸುವುದಾದ್ರೆ ಬಾಬಾ ಹೇಳ್ತಾರೆ, ಇಂದಿನ ಮುಖ್ಯ ಹೋಂವರ್ಕ್ ಎಂದ್ರೆ ದಿನದಲ್ಲಿ 24 ಬಾರಿ 10 ನಿಮಿಷ ಅಥವಾ ಕನಿಷ್ಠ 5 ನಿಮಿಷಗಳ ಕಾಲ ಬ್ರೇಕ್ ತೆಗೆದುಕೊಂಡು ಸಂಪೂರ್ಣ ಆತ್ಮಿಕ ಸ್ಮೃತಿಯಲ್ಲಿ ಕುಳಿತುಕೊಳ್ಳಬೇಕು. ಒಂದೊಂದು ಬಾರಿ ಒಂದೊಂದು ಸ್ವಮಾನದ ಸ್ಥಿತಿಯನ್ನು ಅನುಭವಿಸಬೇಕು. ಜೊತೆಗೆ ಸೇವೆ ಕೂಡ ಅಲ್ವಾ?
ಹೌದು, ಕನಿಷ್ಠ ಒಬ್ಬ ಆತ್ಮನಿಗಾದರೂ ಪರಮಾತ್ಮ ತಂದೆ ಬಂದಿರುವ ಸಂದೇಶವನ್ನು ನೀಡಿ ಕತ್ತಲೆಯಲ್ಲಿರುವ ಆತ್ಮಕ್ಕೆ ಬೆಳಕನ್ನು ತೋರುವ ಸೇವೆಯನ್ನು ಇಂದೇ ಮಾಡಬೇಕು. ಖಂಡಿತ ಈ ಶ್ರೇಷ್ಠ ಸೇವೆಯನ್ನು ನಾವೆಲ್ಲರೂ ಈಗಲೇ ಪ್ರಾರಂಭಿಸೋಣ. ಈ ಇಡೀ ಮುರಳಿಯ ಮಂಥನದ ನಂತರ ನಮ್ಮ ಮನಸ್ಸಿನಲ್ಲಿ ಒಂದು ಆಳವಾದ ವಿಚಾರ ಉಳಿಯಲೇಬೇಕು. ನಾವು ಪ್ರತಿದಿನ ಜವಾಬ್ದಾರಿಗಳನ್ನು ನಮ್ಮ ಈ ಸಂಘ ತಲೆಯ ಮೇಲೆ ಹೊತ್ತುಕೊಂಡು ಆಯಾಸಗೊಂಡು ಕಂಗೆಟ್ಟು ಹೋಗ್ತೇವೆ. ಹೌದು, ಭಾರವಾಡ್ಕೊಳ್ತೇವೆ. ಆದರೆ ಎಲ್ಲವನ್ನೂ ಮಾಳಿಸುವ ಆ ಅನಂತ ಶಕ್ತಿಶಾಲಿಯಾದ ಶಿವಬಾಬಾನಿಗೆ ಆ ಹೊಣೆಯನ್ನು ಒಪ್ಪಿಸ್ಬಿಟ್ಟು ನಾವು ಕೇವಲ ಟ್ರಸ್ಟಿಯಾಗಿದ್ರೆ ಆಕಾಶದಲ್ಲಿ ಹಾರುವ ಹಕ್ಕಿಯಂತೆ ಎಷ್ಟು ಹಗುರವಾಗಿ ಈ ಜೀವನವನ್ನು ಸವಿಯಬಹುದು ಅಲ್ವಾ? ಖಂಡಿತವಾಗಿಯೂ. ಈ ಹಗುರವಾದ ಪರಿಶ್ರಮ ಮುಕ್ತವಾದ ಟ್ರಸ್ಟಿ ಸ್ಥಿತಿಯನ್ನು ಇಂದು ನಾವೆಲ್ಲರೂ ಪರೀಕ್ಷಿಸಿ ನೋಡೋಣ. ಈ ಒಂದು ಸುಂದರ ಸಂಕಲ್ಪದೊಂದಿಗೆ ಇಂದಿನ ಈ ಆತ್ಮೀಕ ಚಿಂತನೆಯನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.